ಜೆಡಿಎಸ್ಗೆ ಕೋಲಾರ ಲೋಕಸಭಾ ಕ್ಷೇತ್ರ ಫಿಕ್ಸ್. ದೇವೇಗೌಡರ ಹೇಳಿಕೆಯ ಬೆನ್ನಲ್ಲೇ ದಳಪತಿಗಳು ಅಲರ್ಟ್ ಆಗಿದ್ದಾರೆ. ಕೋಲಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೌಂಡ್ಸ್. ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಸಿಗುವ ಹಿನ್ನೆಲೆ ಅಲ್ಲಿ ಪಕ್ಷ ಸಂಘಟನಾ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ. ಹಾಗಿದ್ರೆ ಮೈತ್ರಿ ಸೀಟ್ ಹಂಚಿಕೆಯಲ್ಲಿ ಜೆಡಿಎಸ್ಗೆ ಕೋಲಾರ ಲೋಕಸಭಾ ಕ್ಷೇತ್ರ ಫಿಕ್ಸ್ ಆಗ್ತಿದೆಯಾ? ಆ ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಕೋಲಾರದಲ್ಲಿ ರೌಂಡ್ಸ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಸಿಗುವ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನಾ ಸಭೆ, ಆ ಸಭೆಯಲ್ಲಿ ಭಾಗಿಯಾದರು ನಿಖಿಲ್ ಕುಮಾರಸ್ವಾಮಿ. ಸೀಟು ಹಂಚಿಕೆಗೂ ಮುನ್ನವೇ ದಳಪತಿಗಳು ಅಖಾಡಕ್ಕಿಳಿದು ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆ ದೇವೇಗೌಡರ ಹೇಳಿಕೆಯ ಬೆನ್ನಲ್ಲೇ ಆದದ್ದು. ಹಾಗಿದ್ರೆ ಏನ್ ಹೇಳಿದ್ರು ದೇವೇಗೌಡರು ಕೇಳೋಣ. ಶಕ್ತಿ ಕೋಲಾರದಿಂದಲೇ ಏನಿದೆ ಅನ್ನೋದನ್ನು ನೀವು ಸಾಬೀತು ಮಾಡಿದರೆ ಅದು ರಾಜ್ಯಕ್ಕೆ ಒಂದು ಮೆಸೇಜು. ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ಸಿನ ಸಂಬಂಧ ಹೇಗಿದೆ ಅನ್ನೋದರ ಬಗ್ಗೆ ಒಂದು ಮೆಸೇಜನ್ನು ಕೊಡ್ತೇವೆ. ಅದರಿಂದ ಕುಮಾರಸ್ವಾಮಿ ಅವರು ಬೆಳಿಗ್ಗೆ ವಾಪಸ್ ಬರ್ತಾರೆ. ನಾನು 14 ಅಥವಾ 15 ನಿಮ್ಮ ಜಿಲ್ಲೆ ಕಾರ್ಯಕ್ರಮವನ್ನು ಕುಮಾರಸ್ವಾಮಿಯವರ ಒಪ್ಪಿಗೆ ಪಡೀತೇನೆ. 14 ಅಥವಾ 15 2 ದಿವಸಗಳು ಬಹಳ ಉತ್ತಮವಾದಂಥ ದಿನಗಳು ಒಂದು ರಾಜಕೀಯ ಸಭೆ ಮಾಡಲಿಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.